ಹಣ್ಣು ತಿನ್ನೋಕ್ ಹೇಳ್ದವ್ರು ನಿನಗೆ? ನಿಮ್ಮಪ್ಪ ಕೇಳ್ತಾ ಇದ್ದಾರೆ ಯಾರು ಹಣ್ಣು ತಿನ್ನೋಕ್ ಹೇಳ್ದವ್ರು ಅಂತ ಸ್ವಲ್ಪ ಹೇಳು. ಸಾವ್ಕಾರ್ರೆ, ನಿಮ್ ಮಗಳ ಹಣ್ಣು ಕಿತ್ಕೊಂಡ್ ಮತ್ತೆ ನೋಡೋಣ, ತಿನ್ನು ಮತ್ತೆ ನೋಡೋಣ ಅಂದು. ಪಾಪ ಅವಳ ಮಾತಿಗೆ ನಾನು ಯಾಕೆ ಬೆಲೆ ಕೊಡಬಾರ್ದು ಅಂತ ಕಿತ್ಕೊಂಡೆ ತಿಂದೆ. ಎಲ್ಲ ಭಂಡ ಬಡ್ಡಿ ಮಗನೇ, ಯಾರನ್ನ ಕೇಳಿ ತೋಟಕ್ಕೆ ನುಗ್ಗದಿಯೋ? ನಮ್ ತೋಟಕ್ಕೆ ನಾನ್ ನುಗ್ಗೋದಕ್ಕೆ ಯಾವ ಬಡ್ಡಿ ಮಗನ್ ನೀನ್ ಕೇಳ್ಬೇಕು? ಬಡ್ಡಿ ಮಗ ಹಿಡಿದು ಹೊಡೆದ ಅಂದ್ರೆ ಬುರುಡೆ ಗಿರಡೆ ಎಲ್ಲ ಬಿಚ್ಚ ಹೋಗ್ಬಿಡ್ಬೇಕು. ಏನೋ ಹಾಗೆ ಹಲ್ಕಿಸಿದ್ಯಾ? ಎಷ್ಟು ಪೋಗರ ನಿನಗೆ? ಅಲ್ಲ ಮತ್ತೆ ಬಡ್ಡಿ ಮಗನೇ ಅಂತೀರಲ್ಲ, ಅದು ನಾನು ಯಾಕೆ ಇಟ್ಕೊಳ್ಳಿ? ನಿಮ್ದನ್ನ ನಿಮಗೇ ವಾಪಸ್ ಕಳಿಸಿದ್ದೀನಿ, ಇಟ್ಕೊಳ್ಳಿ ಇಟ್ಕೊಳ್ಳಿ. ನಿಮ್ದಪ್ಪ ತ್ವಾಟ? ಇಲ್ಲ, ನಿಮ್ಮ ಅಪ್ಪಂದು. ಅದು ಸರಿ, ಅದು ಸರಿ. ನಿಮ್ಮಪ್ಪ ಇದನ್ನ ಆಡ್ಬಿಟ್ಟು ಸಾಲ ತಗೊಂಡಿದ್ದ ನಗದು, ಗೊತ್ತಾ? ನಾವು ಅದ್ 10ರಷ್ಟು ಗೇದು ಸಾಲ ತೀರ್ಸಿದ್ದೀವಿ, ಗೊತ್ತಾ? ತೀರಿಸ್ಬಿಟ್ಟಿದ್ದಾನೆ. ಮೊನ್ನೆ ಮದುವೆಗೆ ನಿಮ್ಮ ಅಣ್ಣ ಮತ್ತೆ 1000 ರೂಪಾಯಿ ಸಾಲ ತಗೊಂಡಿದ್ದಾನೆ, ಗೊತ್ತಾ? ಅದಕ್ಕೆ ಹೇಳು. ಸಾಲನ ಅದು? ಇಲ್ಲ, ನಿಮ್ಮ ಅಣ್ಣ ನಮ್ ಚಿಕ್ಕಪ್ಪನ ಮಗ ಪುಕ್ಕಟೆ ಕೊಟ್ರು. ನಮ್ಮ ಅಣ್ಣನ ಮೊದಲೇ ಹೇಳಿದೆ ನಾನು, ಇದು ಬಹುಮಾನ ಅಲ್ಲಪ್ಪ, ಇದ್ರಲ್ಲಿ ಏನೋ ಮಸ್ಲತ್ತಿದೆ ಅಂತ. ನನ್ನ ಮಾತು ನಂಬಲಿಲ್ಲ ಅವನು. ನೀನು ನಿಮ್ಮಣ್ಣ ನಿನ್ನ ಮಕ್ಕಳು ಈ ಜನ್ಮ ಇರೋವರೆಗೂ ದುಡಿದ್ರು ನಮ್ ಸಾಲ ತೀರ್ಸ